ಹೋಟೆಲ್ ಮಾಡಲ್ಲ ಕಣ್ರಿ ಇದು. ಏನ್ ಪೂರಿ ಇದು? ಚೆನ್ನ ಪ್ಲಸ್ ಹೆಸರು ಕಾಳು ಮಸಾಲ. ನೋಡಿ ನೋಡಿ ಈ ಬಿಸಿ ಲೇ ಚಿರ್ತೆ ಬಿಡ ಅಲ್ಲ ಪಕ 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 ಈ ತರ ನೀಟಾಗಿ ಹಿಂಗ್ ಹೊಡಿಬೇಕು ನಿಮಗೆ ನೋಡು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಾ ಇದೀವಿ ಪೂರಿ ಜೊತೆ ಚೆನ್ನ ಮಸಾಲ. ಹೆಂಗ್ ಮಾಡ್ತೀವಿ ನೋಡೋಣ ಬನ್ನಿ. ಇದು ಕುಕ್ಕಿಂಗ್ ವ್ಲಾಗ್ ನ 2ನೇ ಎಪಿಸೋಡ್. ಇವತ್ತು ನಾವು ದೀಕ್ಷೆ ಅವ್ರು ಬಂದಿದ್ದಾರೆ, ಸೈಡ್ ಇರೋ. ಇವತ್ತು ಒಂಥರ ಚೋಲೆ ಭಟೂರೆ ಅಂತ ಹಿಂದಾಗ ಅಂತಾರೆ, ಓಕೆನಾ? ನಾವು ಕನ್ನಡದಾಗೆ ತರ ಕಾಳಿಂದು ಪಲ್ಯ ಅಂತನಾರ ಅನ್ಬೋದು, ಸಾಗು ಅಂತನಾರ ಅನ್ಬೋದು. ಪೂರಿಗೊಟ್ಟು ಹಚ್ಕೊಂಡ್ ತಿನ್ನ ಅಂತ ಒಂದು ಡಿಶ್, ಓಕೆನಾ? ಚೋಲೆ ಮಸಾಲ ಅಂತ ಬೇಕಾದ್ರೆ ಅಲ್ಲ, ಚೆನ್ನ ಮಸಾಲ. ಚಂದ ಮಸಾಲ, ಚೆನ್ನ ಮಸಾಲ, ಚೆನ್ನ ಮಸಾಲ. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ? ನೀರು ಎಷ್ಟು ಇಷ್ಟ ಅಂತ ಏನಿಲ್ಲ, ಬೇಯಕ್ಕೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಒಂದ್ ಸ್ವಲ್ಪ ಹಾಕಿದ್ರೆ ಸಾಕು. ಅದೇನ್ ಅನ್ನ ಅಲ್ಲ. 4 ಜನಕ್ಕೆ ಆಗೋಷ್ಟು. ಅವ್ನು ತೋರ್ಸಲ್ಲ, ಅವ್ನು ತೋರಿಸ್ತಿಲ್ಲ ಅಂತ ಮಾತಾಡ್ತಾವ. ಅವ್ನು ತೋರ್ಸವನ್ನ ಹಾಯ್ ಹ್ಯಾಂಡ್ಸಮ್. ಆ ಬಟ್ಟೆ ಇವ್ರೆ ಏನ್ ಅನ್ಕೊಂತಾರೆ? ಅವನಿ ಏನಂದ್ರೆ ಒಂದೇ ದಿವಸಕ್ಕಿಲ್ಲ ನಾನು ಫೇಮಸ್. ನಮ್ಮ ಊರಿಗೆ ಹೋದ ತಕ್ಷಣ ಎಲ್ಲ ಲಗೇಜ್ ಇಟ್ಕೊಳಕ್ ಜನ ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾರೆ ಅಂತ ಇಷ್ಟ ಹಾಕಿದೆ. ಒಂದ್ ಸ್ವಲ್ಪ ಇಷ್ಟು ಉಪ್ಪು ಹಾಕಿದ್ರೆ ಸಾಕು. ಬೇಸಕ್ಕೆ ಮುಚ್ಚಿಬಿಡ. ಒಂದ್ 3 ವಿಜಲ್ ಆದ್ರೆ ಸಾಕು. ನೆನೆಕ್ ಇಟ್ಟಿದ್ರಿ, ನೆನೆಕ್ ಇಟ್ಟಿಲ್ಲ ಅಂದ್ರೆ ಒಂದ್ 4ರಿಂದ 5 ವಿಜಲ್ ಬೇಕೇ ಬೇಕು, ಓಕೆನಾ? ಇಟ್ಟು ಆ ಪೂರಿ ಇಟ್ಟು ಮತ್ತೆ ಇದು ಚಿಕ್ಕ ಮರಿ ಹೊಡೆದಂಗೆ. ಸೊ ಸಣ್ಣಕ್ಕೆ ಈರುಳ್ಳಿನ ಹೆಚ್ಚಬೇಕು. ಸರ್ ಹೆಚ್ಚ್ತಾ ಇದ್ದಾರೆ. ಅವೆಲ್ಲ ಡಯಾಮೀಟರ್ ಅಳತೆ ಮಾಡ್ದಂಗೆ ಇರಬೇಕು ಹೆಚ್ಚದು, ಓಕೆನಾ? ಸೊ ನೋಡಿ ಏನಿಲ್ಲ, ಇವಾಗ 2 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಬೇಕು, ಓಕೆನಾ? ಇದಕ್ಕೆ ಹಾಕಕ್ಕೆ ಮಸಾಲಾಗೆ ಗ್ರೈಂಡ್ ಮಾಡ್ಕೋಬೇಕು. ಅದೇನೇನಂತ ಹೇಳಿ, ಓಕೆನಾ? ಲೇ ಚಿರ್ತೆ ಬಿಡ ಅಲ್ಲ. ನೀವು ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತೀರ ಅಂತ ಗೊತ್ತು. ಪಕ 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 ಪಕ. ಇವಾಗ ಇದು ಯಾವ ಬ್ರ್ಯಾಂಡ್ ಹಾಕ್ಬೇಕು ಪ್ರಮೋಷನ್? ಇದು ಆಶೀರ್ವಾದ್ ನಾವು ಯೂಸ್ ಮಾಡ್ತಾ ಇರೋದು. ಯಾವ್ದನ್ನ ಹಾಕುದು? ಆಶೀರ್ವಾದ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಅದು ನಮಗೆ ಊಟ ಮಾಡಿದಾದ್ಮೇಲೆ ಆಶೀರ್ವಾದ ಮಾಡ್ಲಿ ಅಂತ. ಅರ್ಥ ಆಯ್ತಾ? ಅರ್ಥ ಆಯ್ತು ಅನ್ಸುತ್ತೆ. ಇಲ್ಲ, ಈ ಯಾವ್ದಾರ ಹಾಕ್ಬೋದು. ಆಶೀರ್ವಾದ ಹಾಕಿದ್ರೆ ಮತ್ತೆ ನಮಗೆ ಮೈದಾ ಗೀದ ಏನು ಮಿಕ್ಸ್ ಮಾಡ ಇದಿರಲ್ಲ. ಈ ಹೆಂಗ್ ಗೊತ್ತಾಯ್ತು ನಿನ್ಗೆ? ಗೋಧಿ ಹಿಟ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕ್ಬೇಕು ಅಷ್ಟೇ, ಮುಗಿ. ಸ್ವಲ್ಪನೇ ನೀರಾಗಿ ಕಲ್ಸ್ಕೊಂಡು ಫಿಲ್ಟ್ರು ನೀರ್ ಹಾಕಿ ಇದನ್ನೆಲ್ಲ ಮಾಡೋದು ನೀವೆಲ್ಲೂ ನೋಡಿರೋದಿಲ್ಲ, ಇದೇ ಫಸ್ಟ್. ಫಿಲ್ಟ್ರು ನೀರ್ ಹಾಕಿ ಮಾಡಿರೋದು ಪೂರಿ ಯಾರು ಮಾಡ್ತಾರೆ? ಲೇ ಚೀತಾ, 4 ಜನ ಇದೀವಿ. ಇನ್ನೊಂದು ಸ್ವಲ್ಪ ಚೀತಾ ಆದ ತಕ್ಷಣ ಮಾತಾಡ್ತಾರೆ. ಕಡಿಮರಿ ಆಮೇಲೆ ಸ್ವಲ್ಪ ಎಣ್ಣೆನೂ ಹಾಕ್ಬೇಕು, ಕಲ್ಸ್ಬೇಕು. ಏನಕ್ಕೆ ಎಣ್ಣೆ ಹಾಕ್ಬೇಕು ಅಂತ ಹೇಳ್ಬೇಕು? ಬರೀ ಎಣ್ಣೆ ಹಾಕ್ಬೇಕು ಅಂದ್ರೆ ಹೇಳ್ತಾ ಯಾವ ಎಣ್ಣೆ ಅಂತ ಹೇಳ್ಬೇಕ? ಜನ ಎದುರುತ್ತಾರೆ. ಅದು ಬೇರೆ ಇದು ಬೇರೆ ಎಲ್ಲ ಸಪರೇಟ್. ನಾರ್ಮಲ್ ಅವರು ಬಳಸೋ ಅಡಿಗೆ ಎಣ್ಣೆ ಹಾಕಿದ್ರೆ ಏನಿಲ್ಲ. ಈ ನಮ್ಮ ಭಾಷೆಗೆ ಹೇಳ್ಬೇಕು ಅಂದ್ರೆ ಈ ಎಣ್ಣೆ ಹಿಡಿಯಲ್ಲ. ಪೂರಿ ಅಥವಾ ಯಾವ್ದೇ ಐಟಮ್ ಆಗಿ ಅದಕ್ಕೆ ಎಣ್ಣೆ ಹಾಕಿದ್ರೆ ಫಸ್ಟಿಗೆ ಕಲ್ಸ್ಬೇಕಾದ್ರೆ ಎಣ್ಣೆ ಹಿಡಿಯಲ್ಲ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಕೈ ತೊಳೆದ್ ಮಾಡ್ತಾ ಇದೀರಲ್ವಾ? ಹೌದೌದು. ಟಕ 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 ಅಂತ ಈ ತರ ನೀಟಾಗಿ ಹಿಂಗ್ ಹೊಡಿಬೇಕು. ಈ ತರ ಎಣ್ಣೆ ಹಾಕ್ಬೇಕು. ಈ ತರ ಮೇಲೆ ಎಣ್ಣೆ ಹಾಕಿ ಹಿಂಗ್ ಹಚ್ಚಿ 2 ನಿಮಿಷ ಇಟ್ಬಿಟ್ರೆ ಈ ಸಪ್ರೇಟ್ ಆಗಿ ಒಂದ್ ಸ್ವಲ್ಪ ಈರುಳ್ಳಿ, 1 ಈರುಳ್ಳಿನಾರು ತಾಳ್ರಿ, 2 ತಾಳ್ರಿ. ಸಪ್ರೇಟ್ ಆಗಿ ಈ ತರ ಈರುಳ್ಳಿ ಹಾಕೊಂಡಿರ್ಬೇಕು ಇದನ್ನ. ಸೊ ಈ ತರ ಸಪ್ರೇಟ್ ಆಗಿ ಹಾಕಿ ಸ್ಟಾರ್ಟ್ ಮಾಡ್ಬಿಡೋಣ. ಇವಾಗ ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ. ಇವಾಗ ಫಸ್ಟ್ ಏನೇ ಮಾಡಿದ್ರು ನಾವು ಎಣ್ಣೆ ಹಾಕ್ತೀವಿ. ಎಣ್ಣೆಗೆ ಜೀರಿಗೆ, ಓಕೆನಾ? ಸಾಸಿವೆ ಜೀರಿಗೆ ಫಸ್ಟ್ ಹಾಕ್ಬಿಡ. ಇವಾಗ ಈರುಳ್ಳಿನ ಹಾಕೋದು. ಈರುಳ್ಳಿ ಒಂದ್ ಸ್ವಲ್ಪ ಕೆಂಪಗಾಗ್ಬೇಕು, ಓಕೆನಾ? ಲೈಟ್ ಕೆಂಪಗಾಗ್ತದೆ, ಈರಲ್ಲ. ಒಂದು ಬ್ರೌನ್ ಕಲರ್ ಲೆಕ್ಕ ಬರ್ತದೆ. ಅದೇ ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕು. ಸ್ವಲ್ಪ ಉಪ್ಪು ಹಾಕಿದ್ರೆ ಜಲ್ದಿ ಬೇಯ್ತದೆ, ಓಕೆನಾ? ಹಾಗಾಗಿ ಉಪ್ಪು ಹಾಕೋದು. ಹೌದು. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಓಕೆನಾ? ಹಸಿ ತರ ಅದು ಹೋಗ್ಬೇಕು.
ಅಲ್ಲಿ ತನಕ ಫ್ರೈ ಮಾಡಿ. ಓಕೆನಾ? ಖಾರ ಪುಡಿ ಒಂದಿಷ್ಟು ಮಸಾಲೆ ಹಾಕ್ಬಿಟ್ರೆ ಮುಗಿದು. ಓಕೆನಾ? ಈಗ ಇನ್ನೇನು ಆಯ್ತಿದು ಒಂದು ಲೆಕ್ಕಕ್ಕೆ ಬೇಕು. ಇದಕ್ಕೆ ಈಗ ನಾವು ಆಗಲೇ ರುಬ್ಬಿಡ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಅದು ಇದು ಆ ಮಿಕ್ಸ್ನ ಇವಾಗ ಹಾಕ್ಬಿಡೋದು ಚೆನ್ನಾಗಿ. ಬೇಕಿಟ್ಟಿದ್ವಲ್ಲ ಕಾಳು ಅದನ್ನ ನೋಡ ಏನಾಗಿದೆ. ಓ ಭಾಳ ಇವಿಯಾಗಿ ಬೆಂದವೆ ಅನ್ನಿಸ್ತೈತೆ. ಓಕೆ, ಬೆಂದಿರೋ ಕಾಬೂಲ್ ಕಡಲೆ ಮತ್ತು ಹೆಸರು ಕಾಳು ಈ ಥರ ಕನ್ಸಿಸ್ಟೆನ್ಸಿ ಬಂದದ್ದು ಸಾಕಲ್ಲ? ಈ ಥರ ಕನ್ಸಿಸ್ಟೆನ್ಸಿ ಬಂದದ್ದು ಸಾಕಲ್ಲ? ನೀರು ಹಾಕೋಣ. ಈ ಥರ ಬಂದಿದೆ ನಮ್ಮ ಚೆನ್ನ ಮಸಾಲ. ಓಕೆನಾ? ಚೆನ್ನ ಮಸಾಲ ಪ್ಲಸ್ ಹೆಸರು ಕಾಳು ಮಸಾಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಈ ಥರ ಹೇಳ್ಬೋದು. ಎಲ್ಲ ಚೆನ್ನ ಒಂದು ಕಾಬೂಲ್ ಕಡಲೆ ಒಂದು ಹಾಕಿ ಮಾಡ್ತಾರೆ. ನಾವು ಡಿಫ್ರೆಂಟಾಗಿ ಹೆಸರು ಕಾಳನ್ನು ಹಾಕಿ ಮಾಡಿದ್ದೀವಿ. ಅದೊಂದು ಸಾಗು ಅಂತ ಅನ್ಬೋದು. ಚೆನ್ನಾಗಿರುತ್ತೆ. ಸಮತಟ್ಟಾದ ನೆಲದಲ್ಲಿ ಇಡ್ಕೋಬೇಕು. ಕನ್ನಡ ಬರುತ್ತಲ್ರಿ ನಾವು ಎಲ್ರಿಗೂ. ಯಾವ ಲತುಡಿನೂ ಬೇಡ, ಏನೂ ಬೇಡ, ಜಸ್ಟ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ ಹೆಂಗ್ ಬರುತ್ತೆ ಅಂತ ನೋಡಿ ವೀಕ್ಷಕರೇ ಇದು ಇಷ್ಟ್ ಅಂದವಾಗಿ ಯಾರೋ ಮಾಡಲ್ಲ ಕಣ್ರಿ ರೀ. ನ್ಯಾಚುರಲ್ ಆಗಿ ಯಾರು ಮಾಡ್ತಾರೆ ನೋಡಿ. ಈ ತರ ನೋಡಿಯಪ್ಪ ಎಷ್ಟು ಅಂದವಾಗಿ ಹಾಕಮ್ಮ. ಇದು ಬಲ್ಟಾ ನೀನು ಮಾಡ ನೋಡ ನಮ್ಮ ರೂಮಾಗಿರೋರೆಲ್ಲ ಟ್ಯಾಲೆಂಟೆಡ್ ವ್ಯಕ್ತಿಗಳ ಕಣ್ರಿ ರೀ. ರೀ ಅದನ್ನ ತೆಗ್ದ ತಕ್ಷಣ ರೌಂಡ್ ಶೇಪಾಗಿ ಅಲ್ಲಿ ಹಾಕಿ ಅಲ್ಲಿ ತೋರಿಸಿ ಫಸ್ಟ್. ರೌಂಡ್ ಶೇಪಾಗಿ ಬರ್ತೈತೆ ಅಂದರೆ ಏನು ಈ ಥರ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ದೆ ಇಲ್ಲ ಹಾಕಮ್ಮ. ಈ ಥರ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ದಲೆ ಆ ಥರ ರೌಂಡ್ ಶೇಪ್ ತೆಗಿಬೇಕು ಅಂದ್ರೆ ಅದು ಈಸಿ ವರ್ಕ್ ಅಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬೈತವ್ರೆ ಸಾಕು ಅನಿಸ್ತಿರ್ತೀವಿ. ಯಾಕೋ ಇಲ್ಲಿ ತೀಡ್ತಾ ಇದೀರ ಅದನ್ನ. ರೌಂಡ್ ಬರಲಿ ನೋಡ್ರಿ. ಈಗ ಹೆವಿ ಶೇಪ್ ಬರ್ತದೆ. ಎಷ್ಟು ರೌಂಡ್ ಆಗಿರುತ್ತೆ ಅಂತ ನನ್ನ ಪ್ರಕಾರ ದೊಡ್ಡದಾಗ ಒಂದು ಒಳ್ಳೆ ಶೇಪ್ ಬಂದಿರುತ್ತೆ. ಶೇಪ್ ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ. ಕಣಪ್ಪ ಲೆಕ್ಕ ಹಾಕಿದ್ದು ಚೆನ್ನಾಗಿ ಯಾವನು ಮಾಡಕ್ ಸಾಧ್ಯ ಇಲ್ಲ. ನೋಡ್ಕೊಳ್ರಿ ನೋಡಕ್ ಚಪಾತಿ ತರ ಇರ್ಬೋದು. ಅದು ಎಟ್ಟಿರು ಬರುತ್ತಾ ಅಂತ. ರೇ ಯಾವ ಹೋಟೆಲ್ ಮಾಡಲ್ಲ ಕಣ್ರಿ ಇದು. ನೆಕ್ಸ್ಟ್ ಲೆವೆಲ್ ಕಣ್ರಿ. ಹಂಗೆ ಇದಕ್ಕೆ ಹಾಕ್ಬಿಡಿ ಹೇಳ್ತೀನಿ. ಇದು ನೀವೇ ತಿನ್ಬೇಕಾಗಿದೆ. ಎಣ್ಣೆ ಆಗಿದೆ. ಏನ್ ಪೂರಿ ಇದು ನೆಕ್ಸ್ಟ್ ಲೆವೆಲ್. ಎಣ್ಣೆ ಇದು ನಾನು ನೋಡ್ತಾ ಇದ್ರೆ ಅಬ್ಬಾಬಾ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಅದಕ್ಕೆ ತಿನ್ಬಿಡ್ತೀನಿ. ಸವಿಯೋಣ ಬನ್ನಿ. ನನ್ನ ಅಕ್ಕನ್ ತಿನ್ನೋಣ ಬನ್ನಿ. ನೋಡಿ ನೋಡಿ ಈ ಬಿಸಿ ಸೂಪರ್. ಏನೈತ್ರಿ ಪೂರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.